ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಲ್ರೆಡಿ 8:30 ಆಗಿತ್ತು. ಇವಾಗ ನಾನು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗಿಂದ ಪ್ಲ್ಯಾನ್ ಮಾಡಿದ್ದೇ ಬೇರೆ ಇತ್ತು. ಪ್ಲ್ಯಾನ್ ಮಾಡಿ ನಾನು ಫುಲ್ಲು ನಿದ್ದೆ ಮಾಡ್ತಾಯಿದ್ದೆ. ಯಾಕಂದರೆ ಸ್ಯಾಟರ್ಡೇ ಫುಲ್ಲು ಆಫೀಸಲ್ಲಿ ಡ್ಯಾನ್ಸೆಲ್ಲ ಆಡಿ ಟಯರ್ಡ್ ಆಗಿರೋದ್ರಿಂದ ಫುಲ್ ನಿದ್ದೆ ಮಾಡ್ತಾಯಿದ್ದೆ. ಆಫ್ಟರ್ ಲಾಂಗ್ ಟೈಮ್ ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಫೀಲ್ ಒಂಥರ ಚೆನ್ನಾಗಿತ್ತು. ಬಸ್ಸೆಲ್ಲ ಖಾಲಿ ಇತ್ತು. ಬಟ್ ಇನ್ನೊಂದು ಸೇಫ್ ಏನಂದರೆ ಲೇಡಿ ಕಂಡಕ್ಟರ್ ಇರ್ತಾರೆ ನೈಟ್ ಟೈಮಲ್ಲಿ, ಅದೊಂದು ಸೇಫ್ ಜರ್ನಿ ಮಾಡ್ಬೋದು. ಚೆನ್ನಾಗಿತ್ತು ಫೀಲ್ ಒಂಥರ. ಹೋಗದೆ ಅಲ್ಲಿ ಹೂವೆಲ್ಲ ಫುಲ್ಲು ಫ್ರೆಶ್ ಆಗಿತ್ತು. ಮಂಡೆಗೆ ಹೂವು ಬೇಕಾಗುತ್ತೆ ಅಂತ ತೊಗೊಂಡು ಇಲ್ಲೇ ಬಸ್ ಸ್ಟಾಪಿಂದ ಅಕ್ಕ ಮನೆಗೆ 5 ಮಿನಿಟ್ಸ್ ವಾಕಬಲ್ಲು ನಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ನೈಟಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ರೋಡ್ ಮಿಸ್ ಮಾಡ್ಕೊಂಬಿಟ್ಟೆ ನಾನು. ಅಲ್ಲಿ ನೋಡ್ರೆ ಜನಗಳೇ ಇಲ್ಲ, ಎಲ್ಲೂ ಫುಲ್ ಭಯ ಆಗ್ತಾಯಿದೆ. ಎಲ್ಲಪ್ಪ ಬಂದೆ ನಾನು ಹೆಂಗೆ ಹೋಗೋದು ಇವಾಗ ಅಂತ. ಆಲ್ರೆಡಿ ಲೇಟ್ ಆಗಿದೆ. ಆಮೇಲೆ ಬಿಲ್ಡಿಂಗ್ ಕಾಣ್ತು. ಫೈನಲಿ ಸ್ವಲ್ಪ ಸೇಫ್ ಫೀಲ್ ಆಯಿತು. ಬಂದೆ ಫೈನಲಿ. ಒಂಥರನೇ ಅಕ್ಕ, ಅವಳು ಫುಲ್ಲು ಟಾಪಲ್ಲಿದ್ದಾಳೆ. ಕಾಲು ನೋವು ಬಂದುಬಿಡ್ತು. ಮನೆಗೆ ಹೋದರೆ ನಮ್ಮ ಬಾಬಾ ಬೈತಾಯಿದ್ರು, ಇಷ್ಟೊತ್ತಲ್ಲಿ ಒಬ್ಬಳೇ ಬಂದಿತ್ತು ಅಲ್ಲಿಂದ ನಡ್ಕೊಂಡು, ಫೋನ್ ಮಾಡಿದರೆ ಬರ್ತಾ ಇರಲಿಲ್ವಾ ಅಂತ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಕ್ಕ ಮನೆಯಿಂದ ಫುಲ್ ಮೇಲ್ಗಡೆಯಿಂದ ಸುಂಕದ ಕಟ್ಟನೇ ನೋಡ್ಬೋದು ಆರಾಮಾಗಿ. ಗಾಳಿ ಅಂತೂ ಒಳ್ಳೆ ಫ್ರೆಶ್ ಗಾಳಿ ಬರ್ತಾ ಇರುತ್ತೆ. ಒಂಥರ ವೆದರ್ ಚೆನ್ನಾಗಿರುತ್ತೆ ಮೇಲ್ಗಡೆ. ನಮ್ಮದು ಅದೇ ಥರ ಮೇಲೆ, ಅವ್ರದ್ದು ಅದೇ ಥರ. ಗಣೇಶನ ಬೇರೆ ಇಟ್ಟಿದ್ರು. ಅಡುಗೆ ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು. ಕಬಾಬ್ ಒಂದು ಹಾಕಬೇಕಾಗಿತ್ತು ಅಂತ ರೆಡಿ ಮಾಡ್ತಾಯಿದ್ಲು. ಅಲ್ಲಿವರೆಗೂ ನಾನು ಅಕ್ಕ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಕಬಾಬ್ ಹಾಕ್ತಾಯಿದ್ದಾಳೆ, ಪುದೀನ ಕಬಾಬ್ ರೆಡಿ ಮಾಡ್ತಾಯಿದ್ದಾಳೆ. ಇದು ಚಿಕನ್ದು ಏನೋ ಫ್ರೈ ಮಾಡಿದ್ದಾಳೆ ಅನಿಸುತ್ತೆ. ಇದು ನಮ್ಮ ಅಕ್ಕನ ಮಗಳು ಪಟ ಮಾತಾಡುತ್ತೆ ನೋಡಿ. ಒಂದು ಕರೆಕ್ಟಾಗಿ ನಿಂತ್ಕೋಬೇಕು ಒಂದು ಕಡೆ. ರಾಜಾ ಅನ್ನೋದಕ್ಕೆ ಬರೋದಿಲ್ಲ, ಅದನ್ನ ಲಾ ಅಂತ ಹೇಳ್ತಾಳೆ. ಅದಕ್ಕೆ ಹಂಗೆ ಕೇಳಿಸ್ತಾ ಇದೆ. ಇನ್ನೊಂದು ಖುಷಿ ವಿಚಾರ ಏನಂದರೆ, ನನ್ನ ಮದುವೆ ವಿಡಿಯೋ ನಾನು ತುಂಬ ಹುಡುಕ್ತಾ ಇದ್ದೆ, ಎಲ್ಲೂ ಸಿಕ್ಕಿರಲಿಲ್ಲ. ಇವಾಗ ನಮ್ಮ ಅಕ್ಕ ಮೊಬೈಲಲ್ಲಿ ಸಿಕ್ಕಿದೆ. ಮೊಬೈಲ್ ಹಾಳಾಗಿತ್ತು ನೋಡಿ. ಇದು ನಮ್ಮ ಮಾಮ ಮತ್ತು ಶೇಖರು. ಇದು ಪೃಥ್ವಿ ಮತ್ತು ಶೇಖರ್. ಫ್ರೆಂಡ್ಸ್ ಎಲ್ಲರೂ ಲೀವ್ ಹಾಕಿ ಮಧ್ಯಾಹ್ನನೇ ಬಂದಿದ್ರು. ನೋಡಿ ಡೆಕೋರೇಷನ್ ಎಲ್ಲ ಅವರೇ ಮಾಡಿದ್ದು. ಆ ಎಲೆದೆಲ್ಲ ಫುಲ್ ಎಂಜಾಯ್ಮೆಂಟ್. ನೈಟೆಲ್ಲ ಸಕ್ಕತ್ತಾಗಿತ್ತು ಫ್ಯಾಮಿಲಿ ಜೊತೆ ಎಲ್ಲ. ದಿವ್ಯಾ ಮತ್ತು ಶೇಖರ್. ಶೇಖರ್ಗೆ ಹುಲಿ ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ಅಷ್ಟು ಎಂಜಾಯ್ ಮಾಡ್ತಾನೆ. ಇದು ನಮ್ಮಪ್ಪ ನೋಡಿ ಹೆಂಗೆ. ವಿಡಿಯೋ ನೋಡಿ ಎಲ್ಲ ಖುಷಿ ಆಯಿತು. ನೆಕ್ಸ್ಟ್ ಊಟ ಎಲ್ಲ ರೆಡಿಯಾಗಿತ್ತು. ಊಟ ಮಾಡೋಣ ಅಂತೆಲ್ಲ ಕೂತ್ಕೊಂಡ್ವಿ. ಸಾಂಬಾರು, ಆಮೇಲೆ ಇದು ಪುದೀನ ಕಬಾಬು ಮಸ್ತಾಗಿತ್ತು. ತುಂಬ ದಿನ ಆದಮೇಲೆ ನಾವು ಬೇರೆ ಗಣೇಶ ಕುರ್ಸಾಗಿಂದ ಮಾಡಿರಲಿಲ್ಲ, ಒಂದು 9 ಡೇಸ್ ತಿನ್ನಬಾರ್ದು ಅಂತ. ಅದಕ್ಕೆ ಅಕ್ಕ ಮಾಡಿ ತುಂಬ ಹಿಂಸೆ ಮಾಡ್ತಾಯಿದ್ಲು ಬಾಬಾ ಅಂತ. ನನ್ನ ಹಸ್ಬೆಂಡು ಇನ್ನೊಮ್ಮೆ ಅಕ್ಕ ಮನೆಗೆ ಹೋಗಿರೋ, ಅವರು ಕರಿತಾಯಿದ್ಲು ಬೆಳಗಿಂದ ಹೋಗಿಲ್ಲ ಅಂತ. ಅವ್ರು ಬ್ಯಾಷಲ್ಲಿ ಆಲ್ರೆಡಿ ನಾವು ಮನೆ ಬಿಟ್ಟಿದ್ದೆ 12 ಗಂಟೆ ಆಯಿತು. ನಮ್ಮ ಬಾವ ಮತ್ತು ಹಸ್ಬೆಂಡ್ ಫುಲ್ಲು ಮಾತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮಾತು ಕೂತ್ಕೊಂಡ್ರು ಅಂದರೆ ಮುಗೀತು. ಅಲ್ಲಿಂದ ಹೊಟ್ಟಿದ್ದೆ 12 ಗಂಟೆ ಆಯಿತು. ರೋಡಲ್ಲಿ ಬಂದರೆ ಫುಲ್ಲು ಹುಡುಗರೆಲ್ಲ ಜಗಳ ಮಾಡ್ಕೊತಾ ಇದ್ದಾರೆ. ಗಣೇಶನ ಬಿಡೋಕ್ಕೇನೋ ಹೋಗಿ ಫುಲ್ಲೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿ. ಅಷ್ಟು ಸೇಫ್ ಇರೋಲ್ಲ ರೋಡು. ಏನು ಮಾಡೋದು, ಸೇಫಾಗಿ ಬರಬೇಕಲ್ಲ.
ಫೈನಲಿ ಮನೆಗೆ ಬಂದ್ವಿ. ಮನೆ ಹತ್ರ ನಮ್ಮ ಬಿಲ್ಡಿಂಗಲ್ಲಿ ನೋಡಿ ಕೆಳಗಡೆ ಬೇಸ್ಮೆಂಟ್ ಫುಲ್ಲು ಕತ್ಲೆ. ಕಳ್ಳರು ಬಂದು ಆರಾಮಾಗಿ ಕೂತ್ಕೊಂಡ್ರು, ಏನೂ ಕಾಣಲ್ಲ. ಬಂದ್ವಿ ಮನೆಗೆ. ನೋಡಿ ಟೈಮು 12:30 ಆಗಿದೆ. ನಿಜ ಏನಂದರೆ ನಾನು ಫ್ರೂಟ್ಸ್ ಏನಾದ್ರು ತೊಗೊಂಬನ್ನಿ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ಗೆ ಈ ಟೊಮೆಟೊ ಥರ ಇರೋ ಆಪಲ್ ತೊಗೊಂಬಂದಿದ್ದಾರೆ ಹೋಗಿ. ಇದು ನಾನು ನೋಡ್ತಾ ಇದ್ದೀನಿ, ಇನ್ನೇನು ಟೊಮೆಟೊನ ಆಪಲ್ಲ ಅಂತ ನೋಡ್ತಾ ಇದ್ರೆ ನನಗೆ ಕನ್ಫ್ಯೂಸ್ ಆಗ್ತಿದೆ ಗುರು. ಆ ಥರ ಇದೆ. ಕೇಳಿದ್ರೆ ಮತ್ತು ಇದು ಕಾಶ್ಮೀರ್ ಆಪಲ್ ಅಂತೆ, ಇದು ಸೈಜ್ ಇಷ್ಟೇ ಅಂತ ಬರೋದು, ಮತ್ತು ದಪ್ಪ ಬಂದರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಬರೀ ಹೇಳ್ತಾ ಇರೋದು. ಇದೇನು ಟೊಮೆಟೊನ ಆಪಲ್ಲ ಹೇಳಿ ನೀವೇ? ನನಗಂತೂ ಆಪಲ್ ಅನಿಸ್ತಾ ಇಲ್ಲ.